ಈ ವಿಡಿಯೋದಲ್ಲಿ ನಾನು ನಿಮಗೆ ರೇಷಿಯೋಸ್ಗಳ ಸಹಾಯದಿಂದ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಫಸ್ಟ್ ಪ್ರಾಬ್ಲಮ್ ಇದು. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಗಿವನ್. ಕರೆಂಟ್ ರೇಷಿಯೋ 2.5, ಲಿಕ್ವಿಡಿಟಿ ರೇಷಿಯೋ 1.5, ನೆಟ್ ವರ್ಕಿಂಗ್ ಕ್ಯಾಪಿಟಲ್ 3 lakh, ಸ್ಟಾಕ್ ಟರ್ನ್ ಓವರ್ ರೇಷಿಯೋ 6 times. ಅಲ್ಲಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅದ್ರ ಮೇಲೆ ನಿಂತಿರುತ್ತೆ ಕಾಸ್ಟ್ ಆಫ್ ಸೇಲ್ಸ್ ಟು ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಅಂದ್ರೆ ಒಂದೇ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಒಂದು ಒಂದೇ. ಗ್ರಾಸ್ ಪ್ರಾಫಿಟ್ ರೇಷಿಯೋ 20%, ಫಿಕ್ಸಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 2 times, ಆವರೇಜ್ ಡೆಟ್ ಕಲೆಕ್ಷನ್ ಪೀರಿಯಡ್ 2 months, ಫಿಕ್ಸಡ್ ಅಸೆಟ್ಸ್ ಈಸ್ ಟು ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಈಸ್ 1:1, ರಿಸರ್ವ್ಸ್ is to share capital is 0.5:1. Drop balance sheet from the above information. ಈ ಮೇಲ್ಕಂಡ ಇನ್ಫಾರ್ಮೇಷನ್ಗಳಿಂದ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಕ್ಕಿಂತ ಮೊದಲು ನಾವು ರೇಷಿಯೋಸ್ಗಳನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ರೇಷಿಯೋಸ್ಗಳನ್ನ ಎಲ್ಲ ಕ್ಯಾಲ್ಕುಲೇಷನ್ ಮಾಡಾದಮೇಲೆ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ನಾನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾನು ಕರೆಂಟ್ ಅಸೆಟ್ಸ್ ಕ್ಯಾಲ್ಕುಲೇಷನ್ ಮಾಡೋದು, ಕರೆಂಟ್ ಲಯಬಿಲಿಟೀಸ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋವಂಥದ್ದು, ಅಥವಾ ನೆಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಅಥವಾ ಸ್ಟಾಕ್ನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಪರ್ಚೇಸಸ್ನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಅಥವಾ ಸೇಲ್ಸ್ನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಸುಮಾರು ವಿಡಿಯೋಗಳನ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ಕರೆಂಟ್ ರೇಷಿಯೋ 2.5 ಅಂತ ಹೇಳಿದ್ದಾನೆ. ಹಾಗಾದರೆ ಕರೆಂಟ್ ರೇಷಿಯೋ 2.5 ಹೇಳಿದ್ದಾನೆ ಅಂದರೆ ಅದು ಕರೆಂಟ್ ಅಸೆಟ್ಸ್. ಅದೇ ಥರ ಲಿಕ್ವಿಡ್ ರೇಷಿಯೋ 1.5 ಹೇಳಿದ್ದಾನೆ ಅಂದರೆ ಅದು ಲಿಕ್ವಿಡ್ ಅಸೆಟ್ಸ್. ಹಾಗಾದರೆ ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್ ಏನಾಗುತ್ತೆ? ಅದು ಸ್ಟಾಕ್ ಆಗುತ್ತೆ. ಏನಾಗುತ್ತೆ? ಸ್ಟಾಕ್ ಆಗುತ್ತೆ. ಸೊ ಇದು ನಿಮಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈಗ ಮೊದಲು ಕರೆಂಟ್ ರೇಷಿಯೋ ಹೇಳಿದ್ದಾನೆ 2.5. ಕರೆಂಟ್ ರೇಷಿಯೋ 2.5 ಅಂದರೆ ಕರೆಂಟ್ ಅಸೆಟ್ಸು 2.5, ಕರೆಂಟ್ ಅಸೆಟ್ಸು 2.5. ಸೊ ಕರೆಂಟ್ ಅಸೆಟ್ಸು ಯಾವ 2.5 ಅವರೇ ಕೊಟ್ಟಿದ್ದಾರೆ. ಆದರೆ ಕರೆಂಟ್ ರೇಷಿಯೋ ಅಂದರೆ ಕರೆಂಟ್ ಅಸೆಟ್ಸ್ ಅಂತ. ಹಾಗಾದರೆ ಕರೆಂಟ್ ಲಯಬಿಲಿಟಿ ಎಷ್ಟಿರುತ್ತೆ? ಯಾವಾಗಲೂ 1 ಇರುತ್ತೆ. ಸೊ ಹಾಗಾದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಏನಾಗುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಹಾಗಾದರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾನೆ ಅಮೌಂಟು? 3 lakh ಆಗುತ್ತೆ. ಹಾಗಾದರೆ 2.5 ಮೈನಸ್ 1.5 ಏನಾಗುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಆಗುತ್ತೆ. ಹಾಗಾದರೆ ಮೊದಲು ನಾವು ವಿತ್ ದ ಹೆಲ್ಪ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಸಹಾಯದಿಂದ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ನ ಮಾಡೋಣ. ನೋಡಿ ಹಾಕಿದ್ದೀನಿ ಹೆಡ್ಡಿಂಗು, ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ ಅವನೇ ಕೊಟ್ಟಿದ್ದಾನೆ 2.5, ಕರೆಂಟ್ ಲಯಬಿಲಿಟಿ ಎಷ್ಟಿರುತ್ತೆ? 1. ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ 3 lakh. 2.5 ಮೈನಸ್ 1, ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ 1.5 ಬಂತು. ದಟ್ 1.5 ಈಕ್ವಲ್ ಟು 3 lakh. ಹಾಗಾದರೆ ವರ್ಕಿಂಗ್ ಕ್ಯಾಪಿಟಲ್ 3 lakh ಕೊಟ್ಟಿದ್ದಾರೆ. ಆ 3 lakh ಯಾವುದಕ್ಕೆ ಈಕ್ವಲ್ಲು? 1.5ಗೆ. ಹಾಗಾದರೆ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ನ ತುಂಬ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಕರೆಂಟ್ ಅಸೆಟ್ಸ್ ಈಸ್ ಈಕ್ವಲ್ ಟು 3 lakh ಡಿವೈಡೆಡ್ ಬೈ 1.5 ಮಲ್ಟಿಪ್ಲೈಡ್ ಬೈ 2.5. ಕರೆಂಟ್ ಅಸೆಟ್ಸ್ ₹5 lakh ಬಂತು. ಸಿಮಿಲರ್ಲಿ ಕರೆಂಟ್ ಲಯಬಿಲಿಟೀಸ್ನ ಮಾಡೋಣ. ಕರೆಂಟ್ ಲಯಬಿಲಿಟೀಸ್ ಈಸ್ ಈಕ್ವಲ್ ಟು 3 lakh ಅಂದರೆ ಅದು ವರ್ಕಿಂಗ್ ಕ್ಯಾಪಿಟಲ್ ಡಿವೈಡೆಡ್ ಬೈ 1.5 ಅಂದರೆ ಅದು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಮಲ್ಟಿಪ್ಲೈಡ್ ಬೈ 1 ಅಂದರೆ ಕರೆಂಟ್ ಲಯಬಿಲಿಟಿ ಯಾವಾಗ 1 ಇರುತ್ತೆ. 3 lakh ಡಿವೈಡೆಡ್ ಬೈ 1.5 ಮಲ್ಟಿಪ್ಲೈಡ್ ಬೈ 1 lakh ಮಾಡಿದ್ರೆ ಕರೆಂಟ್ ಲಯಬಿಲಿಟೀಸ್ ಎಷ್ಟು ಬಂತು? 2 lakh ಬಂತು. ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಕ್ಯಾಲ್ಕುಲೇಷನ್ ಮಾಡಾದಮೇಲೆ ಇಮ್ಮಿಡಿಯೇಟಾಗಿ ನಾವು ಸ್ಟಾಕನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಅಂದರೆ ಅದು ಕ್ಲೋಸಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಷನ್ ಮಾಡೋಣ. ನಾನು ಪ್ರಾಬ್ಲಮ್ ಬಿಗಿನಿಂಗಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಲಿಕ್ವಿಡಿಟಿ ರೇಷಿಯೋ ಕೊಟ್ಟಿದ್ದಾನೆ. ಲಿಕ್ವಿಡಿಟಿ ರೇಷಿಯೋ ಅಂದರೆ 1.5. ಲಿಕ್ವಿಡಿಟಿ ರೇಷಿಯೋ ಅಂದರೆ ಅದು ಲಿಕ್ವಿಡ್ ಅಸೆಟ್ಸ್ ಅಂತ. ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ, ಅದೇ ಅದು ಕರೆಂಟ್ ಅಸೆಟ್ ಅಂತ. ಈಗ ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್ ಏನು ಬರುತ್ತೆ? ನಮಗೆ ಸ್ಟಾಕ್ ಬರುತ್ತೆ. ಹಾಗಾದರೆ 2.5 ಮೈನಸ್ 1.5
ಸ್ಟಾಕ್ ಎಷ್ಟಾಗುತ್ತೆ ರೇಷಿಯೋ 1 ಆಗುತ್ತೆ. ಸೊ ಈಗ ನಾವು ಸ್ಟಾಕನ್ನು ತುಂಬ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ರೇಷಿಯೋ 2.5 ಮೈನಸ್ ಲಿಕ್ವಿಡ್ ಅಸೆಟ್ಸ್ 1.5. ಹಾಗಾದರೆ ಸ್ಟಾಕ್ ರೇಷಿಯೋ ಎಷ್ಟು ಬಂತು? 1 ಬಂತು. ಹಾಗಾದರೆ ಸ್ಟಾಕ್ ಈಸ್ ಈಕ್ವಲ್ ಟು, ನಾವು ಕರೆಂಟ್ ಅಸೆಟ್ಸ್ ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಇಲ್ಲಿದೆ ಕರೆಂಟ್ ಅಸೆಟ್ಸು 5 lakh. ಸೊ ಕರೆಂಟ್ ಅಸೆಟ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡಿರೋದ್ರಿಂದ ನಾವು ಈಸಿಯಾಗಿ ಕರೆಂಟ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 5 lakh. ವಿತ್ ದ ಹೆಲ್ಪ್ ಆಫ್ ಕರೆಂಟ್ ಅಸೆಟ್ಸ್ ನಾವು ಸ್ಟಾಕನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸ್ಟಾಕ್ ಈಸ್ ಈಕ್ವಲ್ ಟು 5 lakh, ಅದು ಕರೆಂಟ್ ಅಸೆಟ್ಸ್, ಡಿವೈಡೆಡ್ ಬೈ 2.5, ಅದು ಕರೆಂಟ್ ಅಸೆಟ್ ರೇಷಿಯೋ, ಅಂದರೆ ಕರೆಂಟ್ ಅಸೆಟ್ಸ್ ರೇಷಿಯೋ, ಮಲ್ಟಿಪ್ಲೈಡ್ ಬೈ 1 ಅಂದರೆ ಅದು ಸ್ಟಾಕ್ ರೇಷಿಯೋ. 5 lakh ಡಿವೈಡೆಡ್ ಬೈ 2.5 ಮಲ್ಟಿಪ್ಲೈಡ್ ಬೈ 1 ಸ್ಟಾಕ್, ವಿ ವಿಲ್ ಗೆಟ್ ಸ್ಟಾಕ್ ರುಪೀಸ್ 2 lakh. ಸ್ಟಾಕು 2 ಲಕ್ಷ ಬಂತು. ನಮಗೆ ಕರೆಂಟ್ ಅಸೆಟ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಕರೆಂಟ್ ಲಯಬಿಲಿಟೀಸ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಮಾಡೋಣ. ಈಗ ನಮಗೆ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ, STR ಕೊಟ್ಟಿದ್ದಾರೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾರೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ 6 times ಹೇಳಿದ್ದಾರೆ. ಆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 6 times ಯಾವುದ್ರ ಮೇಲೆ ನಿಂತಿದೆ? ಕಾಸ್ಟ್ ಆಫ್ ಸೇಲ್ಸು ಮತ್ತು ಕ್ಲೋಸಿಂಗ್ ಸ್ಟಾಕ್ ಮೇಲೆ ನಿಂತಿದೆ. ಹಾಗಾದರೆ ನೆಕ್ಸ್ಟ್ ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ವಿತ್ ದ ಹೆಲ್ಪ್ ಆಫ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋಯಿಂದ ನಾವು ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಸ್ ಗಿವನ್ 6 ಆ್ಯಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡೋದು 2 lakh. STR 6 ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ 2 lakh. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 lakh ಇಂಟು 6, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು 6 ಇಂಟು 2 lakh ಆರ್ 2 lakh ಇಂಟು 6. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬಂತು? 12 lakh ಬಂತು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಷನ್ ಮಾಡಾದಮೇಲೆ ನೆಕ್ಸ್ಟು ನಾವು ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮಾಡೋಣ. ಯಾವ್ದು ಮಾಡೋಣ? ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮಾಡ್ತಾಯಿದ್ದೀನಿ. ಸೇಲ್ಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ GP. ನಮ್ಗೆ ಆಲ್ರೆಡಿ ಗೊತ್ತಿದೆ ಸೇಲ್ಸ್ ಯಾವಾಗಲೂ ಎಷ್ಟಿರುತ್ತೆ? 100 ಇರುತ್ತೆ. ಹಾಗಾದರೆ ಈ ಪ್ರಾಬ್ಲಮಲ್ಲಿ GP ರೇಷಿಯೋ ಕೊಟ್ಟಿದ್ದಾನೆ. GP ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ? 20% ಕೊಟ್ಟಿದ್ದಾನೆ. ನೋಡಿ, GP ರೇಷಿಯೋ ಕೊಟ್ಟಿದ್ದಾನೆ. ಇಲ್ಲಿ ಎಷ್ಟಿದೆ? 20% ಇದೆ. ಸೊ GP ರೇಷಿಯೋ 20% ಇದೆ. GP ರೇಷಿಯೋ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟು ನಾವು ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಲ್ಸ್ ಅಂದ್ರೇನು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ GP ಅಂತ ಹೇಳ್ತೀವಿ. ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ GPನ ಆ್ಯಡ್ ಮಾಡಿದ್ರೆ ಸೇಲ್ಸ್ ಬರುತ್ತೆ. ಸೇಲ್ಸ್ ಯಾವಾಗಲೂ ಎಷ್ಟಿರುತ್ತೆ? 100% ಇರುತ್ತೆ. ಈ ಪ್ರಾಬ್ಲಮಲ್ಲಿ GP ರೇಷಿಯೋ ಕೊಟ್ಟಿದ್ದಾನೆ 20%. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದರೆ ನಾವೇನು ಹೇಳ್ಬೋದು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದರೆ ನಾವು ಸೇಲ್ಸ್ ಮೈನಸ್ GP ಅಂತ ಹೇಳ್ಬೋದು. ಸೇಲ್ಸ್ ಮೈನಸ್ GP ಅಂದರೆ ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಈಗ ಸೇಲ್ಸ್ 100 GP 20 ಕಳೆದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ರೇಷಿಯೋ ಎಷ್ಟು ಬಂತು? 80% ಬಂತು. ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು ಸೇಲ್ಸ್ 100 ಮೈನಸ್ GP 20. 100ಇಂದ 20 ಹೋದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬಂತು? 80% ಆಯಿತು. ಹಾಗಾದರೆ ಮೊದಲು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಈಗ GP ಕ್ಯಾಲ್ಕುಲೇಷನ್ ಮಾಡೋಣ. ಹಾಗಾದರೆ GP ಈಸ್ ಈಕ್ವಲ್ ಟು 12 lakh. 12 lakh ಅಂದರೆ ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. 12 lakh ಡಿವೈಡೆಡ್ ಬೈ 80 ಅಂದರೆ ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ರೇಷಿಯೋ. 80 ಮಲ್ಟಿಪ್ಲೈಡ್ ಬೈ 20 ಅಂದರೆ ಅದು GP. 12 lakh ಡಿವೈಡೆಡ್ ಬೈ 80 ಮಲ್ಟಿಪ್ಲೈಡ್ ಬೈ 20 ಮಾಡಿದ್ರೆ GP ಎಷ್ಟು ಬಂತು? ನಮಗೆ 3 lakh ಬಂತು. ಹಾಗಾದರೆ ಸೇಲ್ಸ್ನ ಭಾಳ ಸುಲಭವಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ ಫಾರ್ಮುಲಾ ಹಾಕಿದ್ದೀವಿ, ಸೇಲ್ಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ GP ಅಂತ. ಹಾಗಾದರೆ ಸೇಲ್ಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 12 lakh, GP 3 lakh, ಟೋಟಲಿ ಸೇಲ್ಸು 15 lakh ಬಂತು. ಅಥವಾ ಇನ್ನೂ ಒಂದು ಫಾರ್ಮುಲಾದಲ್ಲಿ ಸೇಲ್ಸನ್ನು ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾವುದಪ್ಪ ಅದು ಫಾರ್ಮುಲಾ ಅಂದರೆ ಸೇಲ್ಸ್ ಈಸ್ ಈಕ್ವಲ್ ಟು 12 lakh. 12 lakh ಅಂದರೆ ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ 80 ಅಂದರೆ ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ರೇಷಿಯೋ.
ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ ಇದು 100 ಅಂದರೆ ಸೇಲ್ಸ್ ಯಾವಾಗಲೂ ಎಷ್ಟಿರುತ್ತೆ 100 ಮಲ್ಟಿಪ್ಲೈ ಮಾಡಿದ್ರೆ ಸೇಲ್ಸ್ ಎಷ್ಟು ಬಂತು 15 ಲ್ಯಾಕ್ ಬಂತು. ನಾವು ಯಾವುದ್ರಲ್ಲಿ ಬೇಕಾದರೂ ಮಾಡಿದ್ರೂ ಸೇಲ್ಸ್ ಎಷ್ಟು ಬರುತ್ತೆ 15 ಲ್ಯಾಕೇ ಬರ್ತಾಯಿದೆ. ಈಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಗೊತ್ತಾಯಿತು, ಸೇಲ್ಸ್ ಗೊತ್ತಾಯಿತು. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ಫಿಕ್ಸಡ್ ಅಸೆಟ್ಸ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಫಿಕ್ಸಡ್ ಅಸೆಟ್ಸ್. ಈ ಫಿಕ್ಸಡ್ ಅಸೆಟ್ಸ್ ಮಾಡಬೇಕು ಅಂದರೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನೆ, ಫಿಕ್ಸಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ 2 times ಅಂತ ಹೇಳಿದ್ದಾನೆ. ಅಂದರೆ ರೇಷಿಯೋ ಹೇಳಿದ್ದಾನೆ. ಹಾಗಾದರೆ ರೇಷಿಯೋ ಹೇಳಿರೋದ್ರಿಂದ ನಾವು ಫಿಕ್ಸಡ್ ಅಸೆಟ್ಸ್ನ ತುಂಬ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾಗಾದರೆ ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಫಿಕ್ಸಡ್ ಅಸೆಟ್ಸ್. ಫಿಕ್ಸಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ ಈಸ್ ಈಕ್ವಲ್ ಟು, ಟರ್ನೋವರ್ ಮೀನ್ಸ್ ಈ ಟರ್ನೋವರ್ ಅಂದರೆ ಸೇಲ್ಸ್ ಅಂತ ಅರ್ಥ. ಫಿಕ್ಸಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ ಈಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸಡ್ ಅಸೆಟ್ಸ್. ಫಿಕ್ಸಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ 2 ದಟ್ ಈಸ್ ಈಕ್ವಲ್ ಟು ಸೇಲ್ಸ್ನ ಈ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 15 ಲ್ಯಾಕ್ ಡಿವೈಡೆಡ್ ಬೈ ಫಿಕ್ಸಡ್ ಅಸೆಟ್ಸ್ ನಮಗೆ ಗೊತ್ತಿಲ್ಲ, ಈಗ ಕ್ಯಾಲ್ಕುಲೇಷನ್ ಮಾಡಬೇಕು. ಡಿವೈಡೆಡ್ ಬೈ ಫಿಕ್ಸಡ್ ಅಸೆಟ್ಸ್ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿ 2 ಫಿಕ್ಸಡ್ ಅಸೆಟ್ಸ್ ಈಸ್ ಈಕ್ವಲ್ ಟು 15 ಲ್ಯಾಕ್. ಹಾಗಾದರೆ ಫಿಕ್ಸಡ್ ಅಸೆಟ್ಸ್ ಈಸ್ ಈಕ್ವಲ್ ಟು 15 ಲ್ಯಾಕ್ ಡಿವೈಡೆಡ್ ಬೈ 2 ಲ್ಯಾಕ್ ಮಾಡಿದ್ರೆ ಫಿಕ್ಸಡ್ ಅಸೆಟ್ಸ್ ಎಷ್ಟು ಬಂತು 7,50,000 ಬಂತು. ನೋಡಿ ಇಲ್ಲಿ ನಾವು ಫಿಕ್ಸಡ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡಿರೋದು ಆನ್ ದಿ ಬೇಸಿಸ್ ಆಫ್ ಸೇಲ್ಸ್ ಮೇಲೆ, ಯಾಕೆಂದರೆ ಅಲ್ಲಿ ಟರ್ನ್ ಓವರ್ ಅಂತ ಹೇಳಿರೋದ್ಮೇಲೆ ನಾವು ಆನ್ ದಿ ಬೇಸಿಸ್ ಆಫ್ ಸೇಲ್ಸ್ ಮೇಲೆ ನಾವು ಫಿಕ್ಸಡ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನು ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಫಿಕ್ಸಡ್ ಅಸೆಟ್ಸನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೇಲೂ ಬೇಕಾದರೆ ಕ್ಯಾಲ್ಕುಲೇಷನ್ ಮಾಡಬಹುದು. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೇಲೆ ಏನಾದರೂ ನಾವು ಮಾಡೋಂಗಿದ್ರೆ ಫಿಕ್ಸಡ್ ಅಸೆಟ್ಸ್ ಎಷ್ಟು ಬರುತ್ತೆ ನಮಗೆ ಗೊತ್ತಿದೆ. ಫಿಕ್ಸಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬಂದಿದೆ ನಮಗೆ 12 ಲ್ಯಾಕ್ ಬಂದಿದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು 12 ಲ್ಯಾಕ್ ಬಂದಿದೆ. ಸಪೋಸ್ ನಾವೇನೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೇಲೆ ಏನಾದರೂ ಮಾಡಿದ್ರೆ ಫಿಕ್ಸಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಫಿಕ್ಸಡ್ ಅಸೆಟ್ಸ್. ಫಿಕ್ಸಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ 2 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 12 ಲ್ಯಾಕ್ ಡಿವೈಡೆಡ್ ಬೈ ಫಿಕ್ಸಡ್ ಅಸೆಟ್ಸ್. ಫಿಕ್ಸಡ್ ಅಸೆಟ್ಸ್ 2 ಫಿಕ್ಸಡ್ ಅಸೆಟ್ಸ್ ಇಸ್ ಈಕ್ವಲ್ ಟು 12 ಲ್ಯಾಕ್. ಫೋರ್ ಫಿಕ್ಸಡ್ ಅಸೆಟ್ಸ್ ಇಸ್ ಈಕ್ವಲ್ ಟು 12 ಲ್ಯಾಕ್ ಡಿವೈಡೆಡ್ ಬೈ 2. ಸೊ ಫಿಕ್ಸಡ್ ಅಸೆಟ್ಸ್ ಎಷ್ಟು ಬರುತ್ತೆ ಅವಾಗ 6 ಲ್ಯಾಕ್ ಬರುತ್ತೆ. ಯಾವುದ್ರ ಮೇಲೆ ಮಾಡಿದ್ರೆ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದ್ರೆ. ಆನ್ ದಿ ಬೇಸಿಸ್ ಆಫ್ ಸೇಲ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ 7,50,000 ಬರುತ್ತೆ. ಸೊ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಾವು ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಬೇರೆ ಬರುತ್ತೆ. ಆನ್ ದಿ ಬೇಸಿಸ್ ಆಫ್ 7,50,000 ಮಾಡಿದ್ರೆ, ಅಂದರೆ ಆನ್ ದಿ ಬೇಸಿಸ್ ಆಫ್ ಸೇಲ್ಸ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಟೋಟಲು ಬೇರೆ ಬರುತ್ತೆ. ಎರಡರಲ್ಲಿ ಯಾವ್ದು ಮಾಡಿದ್ರು ಕರೆಕ್ಟು. ಬಟ್ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಕೆಲವೊಂದು ಆಥರ್ಸು ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೇಲೂ ಮಾಡಿದ್ದಾರೆ. ಈಗ ನೆಕ್ಸ್ಟು ಫಿಕ್ಸಡ್ ಅಸೆಟ್ಸ್ ಕ್ಯಾಲ್ಕುಲೇಷನ್ ಆದಮೇಲೆ ಕ್ಯಾಲ್ಕುಲೇಷನ್ ಆಫ್ ಡೆಟಾರ್ಸ್ ಮಾಡೋಣ. ಇಲ್ಲಿ ಡೆಟಾರ್ಸ್ ಮಾಡೋಕ್ಕಿಂತ ಮುಂಚೆ ACP ಕೊಟ್ಟಿದ್ದಾನೆ. ACP ಅಂದರೆ ಅವರೇಜ್ ಕಲೆಕ್ಷನ್ ಪೀರಿಯಡ್. ಅದಕ್ಕೆ ಇನ್ನೊಂದು ಹೆಸರು DCP ಅಂತಲೂ ಹೇಳ್ತಾರೆ, ಅಂದರೆ ಡೆಟ್ ಕಲೆಕ್ಷನ್ ಪೀರಿಯಡ್ ಅಂತ. ಇಲ್ಲಿ ಅವರೇಜ್ ಕಲೆಕ್ಷನ್ ಪೀರಿಯಡು 2 ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ, ಅವರೇಜ್ ಕಲೆಕ್ಷನ್ ಪೀರಿಯಡ್ 2 months ಹೇಳಿದ್ದಾರೆ. ನೋಡಿ ಇಲ್ಲಿ ACPನ ನಿಮ್ಗೆ ಆಲ್ರೆಡಿ ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ACP ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮಂತ್ಸ್ ಆರ್ ಡೇಸ್ ಆರ್ ವೀಕ್ಸ್ ಅಂತ ಹೇಳಿದ್ದೀನಿ. ಅಂದರೆ ACPನ ನಾವು ಮಂತಲ್ಲಿ ಬೇಕಾದರೂ ಹೇಳ್ಬೋದು, ವೀಕಲ್ಲಿ ಬೇಕಾದರೂ ಹೇಳ್ಬೋದು, ಅಥವಾ ಡೇಸಲ್ಲಿ ಬೇಕಾದರೂ ಹೇಳ್ಬೋದು. ಆದರೆ ಈ ಪ್ರಾಬ್ಲಮಲ್ಲಿ ಅವರೇಜ್ ಡೆಟ್ ಕಲೆಕ್ಷನ್ ಪೀರಿಯಡನ್ನು ಮಂತಲ್ಲಿ ಹೇಳಿದ್ದಾನೆ. ಸೊ ನಾವು ಫಸ್ಟು ಅವರೇಜ್ ಕಲೆಕ್ಷನ್ ಪೀರಿಯಡ್ ಹೇಳಿರೋದ್ರಿಂದ ನಾವು ಫಸ್ಟು ಸೇಲ್ಸ್ ಪರ್ ಮಂತ್ ಮಾಡ್ಕೊಳ್ಳೋಣ. ಇಲ್ಲಿ ಅವರೇಜ್ ಕಲೆಕ್ಷನ್ ಪೀರಿಯಡ್ಗೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಅವರೇಜ್ ಕಲೆಕ್ಷನ್ ಪೀರಿಯಡ್ ಇಸ್ ಈಕ್ವಲ್ ಟು ಡೆಟಾಸ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಮಂತ್ ಅಂತ. ಡೆಟಾಸ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಮಂತ್. ಇಲ್ಲಿ ನಮಗೆ ಸೇಲ್ಸ್ ಪರ್ ಆ್ಯನಮ್ ಗೊತ್ತು. ಸೇಲ್ಸ್ ಪರ್ ಆ್ಯನಮ್ ಅಂದರೆ ಒಂದು ವರ್ಷ ಸೇಲ್ಸ್ ಗೊತ್ತು, ಆದರೆ ಪರ್ ಮಂತ್ ಸೇಲ್ಸ್ ಗೊತ್ತಿಲ್ಲ. ಮೊದಲು ನಾವು ಪರ್ ಮಂತ್ ಸೇಲ್ಸ್ನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಆನ್ಯಲ್ ಸೇಲ್ಸ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಎಷ್ಟು ಬಂತು 15 ಲ್ಯಾಕ್ ಬಂತು. 15 ಲ್ಯಾಕ್ ಒಂದು ವರ್ಷಕ್ಕೆ 15 ಲಕ್ಷ ಬಂತು. ಹಾಗಾದರೆ ಟೋಟಲ್ ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿದೆ 12 months ಇದೆ. 15 ಲ್ಯಾಕ್ ಡಿವೈಡೆಡ್ ಬೈ 12 ಮಲ್ಟಿಪ್ಲೈಡ್ ಬೈ 1 ಮಾಡಿದ್ರೆ, ಅಂದರೆ 1 ಅಂದರೆ 1 ಮಂತ್ ಮಾಡಿದ್ರೆ ಪರ್ ಮಂತ್ ಸೇಲ್ಸ್ ಎಷ್ಟು ಬಂತು 1,25,000 ಬಂತು. ಹಾಗಾದರೆ ಫಸ್ಟು ACP ಮಾಡ್ಕೊಳ್ಳಿ. ACP ಅಂದರೆ ಅವರೇಜ್ ಕಲೆಕ್ಷನ್ ಪೀರಿಯಡ್ ಇಸ್ ಈಕ್ವಲ್ ಟು
ಡೆಟಾರ್ಸ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಮಂತ್. ಅಂದರೆ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಡೆಟಾರ್ಸ್ ಮಾಡ್ತಾಯಿದ್ದೀವಿ. ಕ್ಯಾಲ್ಕುಲೇಷನ್ ಆಫ್ ಡೆಟಾರ್ಸ್ ಮಾಡಬೇಕಾದ್ರೆ ಯಾವುದ್ರ ಬೇಸ್ ಮೇಲೆ ಮಾಡ್ತಾಯಿದ್ದೀವಿ? ಬೇಸ್ಡ್ ಆನ್ ದ ACP ಮೇಲೆ ಮಾಡ್ತಾಯಿದ್ದೀವಿ, ಅವರೇಜ್ ಕಲೆಕ್ಷನ್ ಪೀರಿಯಡ್ ಮೇಲೆ. ಹಾಗಾದರೆ ಅವರೇಜ್ ಕಲೆಕ್ಷನ್ ಪೀರಿಯಡ್ ಕೊಟ್ಟಿದ್ದಾನೆ 2 months. ದಟ್ ಈಸ್ ಈಕ್ವಲ್ ಟು ಡೆಟಾರ್ಸ್ ನಮಗೆ ಗೊತ್ತಿಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಡೆಟಾರ್ಸ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಮಂತ್ ಅಂದರೆ 1,25,000 ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಡೆಟಾರ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 1,25,000 ಇಂಟು 2 ಡೆಟಾರ್ಸ್ ಈಸ್ ಈಕ್ವಲ್ ಟು 2 ಇಂಟು 1,25,000. ಎಫೋ ಡೆಟಾರ್ಸ್ ಎಷ್ಟು ಬಂತು? 2,50,000 ಬಂತು. ಸೊ ಡೆಟಾರ್ಸ್ ಕ್ಯಾಲ್ಕುಲೇಷನ್ ಆದಮೇಲೆ ನೆಕ್ಸ್ಟು ನಾವು ಕ್ಯಾಲ್ಕುಲೇಷನ್ ಆಫ್ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಶೇರ್ ಹೋಲ್ಡರ್ಸ್ ನೆಟ್ವರ್ತ್. ಇಲ್ಲಿ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಮಾಡೋಕ್ಕಿಂತ ಮುಂಚೆ ಮೊದಲು ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಏನು ಕೊಟ್ಟಿದ್ದಾನೆ ಅನ್ನೋದನ್ನ ನೋಡೋಣ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಫಿಕ್ಸೆಡ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಈಸ್ 1:1. ಅಂದರೆ ಫಿಕ್ಸೆಡ್ ಅಸೆಟ್ಸ್ಗೂ ಮತ್ತು ಶೇರ್ ಹೋಲ್ಡರ್ಸ್ಗೂ ರೇಷಿಯೋ ಎಷ್ಟಿದೆ? 1:1 ಇದೆ. ಹಾಗಾದರೆ ರೇಷಿಯೋ ಕೊಟ್ಟಿರೋದ್ರಿಂದ ನಾವು ಬಹಳ ಸುಲಭವಾಗಿ ಶೇರ್ ಹೋಲ್ಡರ್ಸ್ ನೆಟ್ವರ್ತನ್ನು ಮಾಡ್ಬೋದು. ಫಿಕ್ಸೆಡ್ ಅಸೆಟ್ಸ್ ಇಷ್ಟು ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಎಷ್ಟು ಕೊಟ್ಟಿದ್ದಾರೆ? ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 1:1 ಅಂತ. ಈಗ ತಾನೇ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಫಿಕ್ಸೆಡ್ ಅಸೆಟ್ಸ್ ಎಷ್ಟು ಬಂತು? ಫಿಕ್ಸೆಡ್ ಅಸೆಟ್ಸು ನಮಗೆ 7,50,000 ಬಂತು. ಹಾಗಾದರೆ ಫಿಕ್ಸೆಡ್ ಅಸೆಟ್ಸು 1, ಶೇರ್ ಹೋಲ್ಡರ್ಸ್ ನೆಟ್ವರ್ತು ಎಷ್ಟು ಹೇಳಿದ್ದಾನೆ? 1 ಹೇಳಿದ್ದಾನೆ. ಹಾಗಾದರೆ ಫಿಕ್ಸೆಡ್ ಅಸೆಟ್ಸ್ ಎಷ್ಟಿರುತ್ತೋ ಶೇರ್ ಹೋಲ್ಡರ್ಸ್ ನೆಟ್ವರ್ತು ಅಷ್ಟೇ ಇರುತ್ತೆ. ಅಂದರೆ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಎಷ್ಟು ಬಂತು? 7,50,000 ಬಂತು. ಹಾಗಾದರೆ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಆದಮೇಲೆ ನೆಕ್ಸ್ಟು ನಾವು ಕ್ಯಾಲ್ಕುಲೇಷನ್ ಆಫ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸನ್ನು ಮಾಡೋಣ. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಬೇಕು. ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಅಂದರೆ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಇರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ? ರಿಸರ್ವ್ಸ್ ಈಸ್ ಟು ಶೇರ್ ಕ್ಯಾಪಿಟಲ್ ಈಸ್ 0.5:1. ಅಂದರೆ ರಿಸರ್ವ್ಗೂ ಮತ್ತು ಶೇರ್ ಕ್ಯಾಪಿಟಲ್ಗೂ ರೇಷಿಯೋ ಎಷ್ಟಿದೆ? 0.5:1 ಇದೆ. ಅಂದರೆ ರಿಸರ್ವ್ 0.5 ಇದ್ದರೆ ಶೇರ್ ಕ್ಯಾಪಿಟಲ್ ಎಷ್ಟಿರುತ್ತೆ? 1 ಇರುತ್ತೆ. ಹಾಗಾದರೆ ರಿಸರ್ವ್ ಪ್ಲಸ್ ಶೇರ್ ಕ್ಯಾಪಿಟಲ್ ಎರಡೂ ಸೇರಿದ್ರೆ ಏನಾಗುತ್ತೆ? ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಆಗುತ್ತೆ. ಹಾಗಾದರೆ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಎಷ್ಟು ಬರುತ್ತೆ? 1.5 ಬರುತ್ತೆ. ಹಾಗಾದರೆ ನೆಕ್ಸ್ಟು ನಾವು ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸನ್ನು ಮಾಡೋಣ. ಬೇಸ್ಡ್ ಆನ್ ಯಾವುದ್ರ ಮೇಲೆ ಮಾಡೋಣ? ಬೇಸ್ಡ್ ಆನ್ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಮೇಲೆ ಮಾಡೋಣ. ಈಗ ಬನ್ನಿ, ಕ್ಯಾಲ್ಕುಲೇಷನ್ ಆಫ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್. ಶೇರ್ ಹೋಲ್ಡರ್ ನೆಟ್ವರ್ತ್ ಈಸ್ ಈಕ್ವಲ್ ಟು ರಿಸರ್ವ್ಸ್ ಪ್ಲಸ್ ಶೇರ್ ಕ್ಯಾಪಿಟಲ್. ರಿಸರ್ವ್ ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ 0.5, ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ 1. ಅವೆರಡೂ ಸೇರಿದ್ರೆ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಎಷ್ಟಾಯಿತು? 1.5 ಬಂತು. ಈಗ ತಾನೇ ನಾವು ಶೇರ್ ಹೋಲ್ಡರ್ಸ್ ನೆಟ್ವರ್ತನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನಾವು ಶೇರ್ ಹೋಲ್ಡರ್ಸ್ ನೆಟ್ವರ್ತು ಎಷ್ಟು ಬಂತು ನಮಗೆ? ಶೇರ್ ಹೋಲ್ಡರ್ಸ್ ನೆಟ್ವರ್ತು ನಮಗೆ 7,50,000 ಬಂದಿದೆ. ಅಂದರೆ ಫಿಕ್ಸೆಡ್ ಅಸೆಟ್ಸ್ ಎಷ್ಟಿದೆಯೋ ಅಷ್ಟೇ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಇದೆ. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 7,50,000 ಡಿವೈಡೆಡ್ ಬೈ 1.5. 1.5 ಅಂದರೆ ಅದು ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ರೇಷಿಯೋ. 7,50,000 ಡಿವೈಡ್ ಬೈ 1.5 ಮಲ್ಟಿಪ್ಲೈಡ್ ಬೈ 1 ಅಂದರೆ ಅದು ಶೇರ್ ಕ್ಯಾಪಿಟಲ್. ಮಾಡಿದ್ರೆ ಶೇರ್ ಕ್ಯಾಪಿಟಲ್ ನಮಗೆ ಎಷ್ಟು ಬಂತು? 5 lakh ಬಂತು. ಸಿಮಿಲರಾಗಿ ರಿಸರ್ವ್ಸ್ನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಶೇರ್ ಹೋಲ್ಡರ್ಸ್ ನೆಟ್ವರ್ತು 7,50,000, 1.5 ಶೇರ್ ಹೋಲ್ಡರ್ಸ್ ನೆಟ್ವರ್ತು, 0.5 ಅನ್ನೋದು ರಿಸರ್ವ್. ಹಾಗಾದರೆ ರಿಸರ್ವ್ಸ್ ಎಷ್ಟು ಬಂತು? ₹2,50,000 ಬಂತು. ಸೊ ನಮಗೆ ಶೇರ್ ಕ್ಯಾಪಿಟಲ್ ಬಂತು, ರಿಸರ್ವ್ಸ್ ಬಂತು. ನೆಕ್ಸ್ಟು ನಮಗೆ ಲಾಂಗ್ ಟರ್ಮ್ ಡೆಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಲಾಂಗ್ ಟರ್ಮ್ ಡೆಟ್ಟನ್ನು ಮಾಡೋದು ತುಂಬ ಸುಲಭವಾಗಿ ಮಾಡ್ಬೋದು. ಮೊದಲು ಲಾಂಗ್ ಟರ್ಮ್ ಡೆಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟೋಟಲ್ ಅಸೆಟ್ ನಾವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ದೀವಿ ಆಲ್ಮೋಸ್ಟ್. ಕ್ಯಾಲ್ಕುಲೇಷನ್ ಆಫ್ ಲಾಂಗ್ ಟರ್ಮ್ ಡೆಟ್ ಈಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ನ ಮಾಡ್ಕೊಳ್ಳಿ. ಟೋಟಲ್ ಅಸೆಟ್ಸ್ ಅಂದರೆ ಏನು ಬರುತ್ತೆ? ಫಿಕ್ಸೆಡ್ ಅಸೆಟ್ಸ್ ಪ್ಲಸ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಯಾಕೆಂದರೆ ಕರೆಂಟ್ ಅಸೆಟ್ಸು ಬಿಗಿನಿಂಗಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ವಿ 5 lakh ಕರೆಂಟ್ ಅಸೆಟ್ಸ್. ಫಿಕ್ಸೆಡ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅದೆಷ್ಟು ಬಂತು? 7,50,000 ಬಂತು. ಎಸ್, 7,50,000. ಹಾಗಾದರೆ ಕರೆಂಟ್ ಅಸೆಟ್ಸ್ 5 lakh, ಫಿಕ್ಸೆಡ್ ಅಸೆಟ್ಸು 7,50,000. ಹಾಗಾದರೆ ಫಿಕ್ಸೆಡ್ ಅಸೆಟ್ಸ್ 7,50,000, ಕರೆಂಟ್ ಅಸೆಟ್ಸ್ 5 lakh, ಎರಡು ಸೇರಿದ್ರೆ ಟೋಟಲ್ ಅಸೆಟ್ಸು 12,50,000 ಬಂತು. ಹಾಗಾದರೆ ಟೋಟಲ್ ಅಸೆಟ್ಸ್ 12,50,000 ಬಂತು. ನೆಕ್ಸ್ಟು ನಮಗೆ
ಏನು ಮಾಡಬೇಕು, ಲಾಂಗ್ ಟರ್ಮ್ ಡೆಟ್ ಮಾಡಬೇಕು. ಲಾಂಗ್ ಟರ್ಮ್ ಡೆಟ್ ಈಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ ಮೈನಸ್ ಶೇರ್ ಹೋಲ್ಡರ್ಸ್ ನೆಟ್ವರ್ತ್ ಮೈನಸ್ ಕರೆಂಟ್ ಲಯಬಿಲಿಟಿ. ಟೋಟಲ್ ಅಸೆಟ್ಸಿಂದ ಶೇರ್ ಹೋಲ್ಡರ್ಸ್ ನೆಟ್ವರ್ತನ್ನು ಮತ್ತು ಕರೆಂಟ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೇನು ಬರುತ್ತೆ, ಲಾಂಗ್ ಟರ್ಮ್ ಡೆಟ್ ಬರುತ್ತೆ. ಹಾಗಾದರೆ ಟೋಟಲ್ ಅಸೆಟ್ಸ್ ಈಗ ಕ್ಯಾಲ್ಕುಲೇಷನ್ ಮಾಡಿದ್ವಿ 12,50,000, ಶೇರ್ ಹೋಲ್ಡರ್ಸ್ ನೆಟ್ವರ್ತನ್ನು ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ 7,50,000, ಕರೆಂಟ್ ಲಯಬಿಲಿಟಿ ಬಿಗಿನಿಂಗಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ವಿ 12 lakh. ಹಾಗಾದರೆ 12,50,000 7,50,000 ಮೈನಸ್ 2 lakh ಕಳೆದ್ರೆ ಲಾಂಗ್ ಟರ್ಮ್ ಡೆಟ್ ಎಷ್ಟು ಬಂತು, 3 lakh ಬಂತು. ಸೊ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ರೇಷಿಯೋಸ್ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಇನ್ಫಾರ್ಮೇಷನನ್ನು ಈಗ ನಾವು ಕಂಡುಹಿಡಿದಿದ್ದೀವಿ. ಈಗ ಫೈನಲ್ ಆಗಿ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಣ. ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ನಾನು ಇಲ್ಲಿ ಅಕೌಂಟ್ ಫಾರ್ಮೆಟಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ಸ್ಟೇಟ್ಮೆಂಟಲ್ಲೂ ಸಹ ಪ್ರಿಪೇರ್ ಮಾಡ್ತೀವಿ. ನಾನು ಒಂದು ಪ್ರಾಬ್ಲಮನ್ನು ಸ್ಟೇಟ್ಮೆಂಟಲ್ಲೂ ಸಹ ಮಾಡಿದ್ದೀನಿ. ನೀವು ಎರಡರಲ್ಲಿ ಯಾವ ರೀತಿ ಬೇಕಾದರೂ ಪ್ರಿಪೇರ್ ಮಾಡ್ಬೋದು. ಬೆಟರ್ ಅಂದರೆ ಸ್ಟೇಟ್ಮೆಂಟಲ್ಲಿ ಮಾಡೋವಂಥದ್ದೇ ಉತ್ತಮ ಅಂತ ನಾನು ಭಾವಿಸಿದ್ದೀನಿ. ಬಟ್ ಈ ಪ್ರಾಬ್ಲಮಲ್ಲಿ ನಾನು ಅಕೌಂಟ್ ಫಾರ್ಮೆಟಲ್ಲೇ ಮಾಡಿದ್ದೀನಿ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಡೇಟ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಆ ಬ್ಯಾಲೆನ್ಸ್ ಶೀಟ್ ಡೇಟ್ ಆ್ಯಸ್ ಆನ್ ಅಂತ ಹಾಕಿ ಡೇಟ್ಗೆ ಗ್ಯಾಪ್ ಬಿಟ್ಟಿದ್ದೀವಿ. ಫಸ್ಟ್ ಲಯಬಿಲಿಟಿ ಸೈಡ್ ಶೇರ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ ಶೇರ್ ಕ್ಯಾಪಿಟಲ್ ಎಷ್ಟು ಬಂದಿದೆ, 5 lakh. ಅದ್ರ ಕೆಳಗಡೆ ರಿಸರ್ವ್ಸು 2,50,000 ಬಂದಿದೆ. ಲಯಬಿಲಿಟಿ ಸೈಡ್ ನೋಡಿ, ಶೇರ್ ಕ್ಯಾಪಿಟಲ್ 5 lakh ತೊಗೊಂಡಿದ್ದೀನಿ, ರಿಸರ್ವ್ಸ್ 2,50,000 ತಗೊಂಡಿದ್ದೀನಿ. ಈಗ ತಾನೇ ಲಾಂಗ್ ಟರ್ಮ್ ಡೆಟ್ಟನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅದು 3 lakh ತಗೊಂಡಿದ್ದೀನಿ. ದೆನ್ ಕರೆಂಟ್ ಲಯಬಿಲಿಟೀಸ್ 2 lakh, ಅದನ್ನು ವೆರಿ ಬಿಗಿನಿಂಗಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಎಷ್ಟು ಬಂತು ಕರೆಂಟ್ ಲಯಬಿಲಿಟಿ, 2 lakh. ಸೊ ಲಯಬಿಲಿಟಿ ಸೈಡ್ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿರೋದನ್ನ ನಾವು ಸುಮ್ಮನೆ ಕ್ಯಾರಿ ಮಾಡಿದ್ದೀವಿ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಅಷ್ಟು ಟೋಟಲ್ ಮಾಡಿದ್ರೆ 12,50,000 ಬಂತು. ಸೊ ಫಿಕ್ಸೆಡ್ ಅಸೆಟ್ಸ್, ಈಗ ಅಸೆಟ್ ಸೈಡ್ ಬರ್ತೀವಿ. ಅಸೆಟ್ ಸೈಡಲ್ಲಿ ಬಂದಾಗ ಫಿಕ್ಸೆಡ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ನೋಡಿ, 7,50,000. 7,50,000 ತೊಗೊಂಡಿದ್ದೀವಿ. ಅದೇ ಥರ ಕರೆಂಟ್ ಅಸೆಟ್ಸ್ ನೋಡಿ, ಕರೆಂಟ್ ಅಸೆಟ್ಸ್ 5 lakh. ಕರೆಂಟ್ ಅಸೆಟ್ಸ್ 5 lakh ತೊಗೊಳ್ಬೇಕಾದ್ರೆ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಅದನ್ನು ಬೈಫರ್ಕೇಷನ್ ಮಾಡಿ ತೋರಿಸಿದ್ವಿ. ಟೋಟಲ್ ಕರೆಂಟ್ ಅಸೆಟ್ಸ್ 5 lakh ಇದೆ. ಆದರೆ ನಾವು ಸ್ಟಾಕು ಡೆಟರ್ಸ್ನ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸ್ಟಾಕು ಐ ಥಿಂಕ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಬಟ್ ನಾವು ಸ್ಟಾಕ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ವೆರಿ ಬಿಗಿನಿಂಗ್. ಸ್ಟಾಕ್ ನೋಡಿ 2 lakh ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಅದೇ ಥರ ಡೆಟಾರ್ಸ್ ನೋಡಿ, ಡೆಟಾರ್ಸ್ 2,50,000 ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸ್ಟಾಕ್ 2 lakh, ಡೆಟಾರ್ಸ್ 2,50,000. ಟೋಟಲ್ ಕರೆಂಟ್ ಅಸೆಟ್ಸ್ ಇರೋದು ಎಷ್ಟು, 5 lakh. ಟೋಟಲ್ ಕರೆಂಟ್ ಅಸೆಟ್ಸ್ 5 lakh. ಹಾಗಾದರೆ ನಮಗೆ ಸ್ಟಾಕ್ ಗೊತ್ತು ನೋಡಿ 2 lakh, ಡೆಟಾರ್ಸ್ ಗೊತ್ತು 2,50,000. ಟೋಟಲ್ ಕರೆಂಟ್ ಅಸೆಟ್ಸ್ ಇರೋದು 5 lakh. 5 lakhಲ್ಲಿ 2 lakh ಮೈನಸ್ 2 lakh ಮೈನಸ್ 2,50,000 ಕಳೆದ್ರೆ ಕ್ಯಾಶ್ ಎಷ್ಟು ಬರುತ್ತೆ, ಬ್ಯಾಲೆನ್ಸಿಂಗ್ ಫಿಗರ್. ಆದರೆ ಬ್ಯಾಲೆನ್ಸಿಂಗ್ ಫಿಗರ್ನ ನಾವೇನಂತ ಹೇಳ್ಬೋದು, ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ ಕ್ಯಾಶ್ ಅಂತ ಹೇಳ್ಬೋದು. ಅಸೆಟ್ ಸೈಡಲ್ಲಿ ಬರ್ತಾ ಇರೋದ್ರಿಂದ ಬ್ಯಾಲೆನ್ಸಿಂಗ್ ಫಿಗರ್ನ. ಹಾಗಾದರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎರಡೂ ಕಡೆ ನಮಗೆ ಈಕ್ವಲ್ ಬರ್ತಾ ಇದೆ 12,50,000. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಹುಶಃ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.